ಶಿಷ್ಯನಾಗಿರುವಂತ ಯಾರು ಅವರು ಪಂಚಮುಖದ ಪರಮೇಶ್ವರನ ಪಾದಕ್ಕೂ ಕೂಡ ಒಂದು ಸಲ ದೀರ್ಘದಂಡ ನಮಸ್ಕಾರಗಳನ್ನ ಹೇಳುತ್ತಾ ಪಂಚಮುಖದ ಪರಮೇಶ್ವರನ ಆತ್ಮೀಯ ಶಿಷ್ಯನಾಗಿರ್ತಕ್ಕಂಥ ಅಚ್ಚುಮೆಚ್ಚಿನ ಶಿಷ್ಯನಾಗಿರ್ತಕ್ಕಂಥ ಹೌದು ಸಾಧು ಅಮೋಘ ಸಿದ್ಧ ನಾಡಗೌಡ ಅಮೋಘ ಸಿದ್ಧ ಯೋಗಿ ಅಮೋಘ ಸಿದ್ಧವನ್ನ ನಾಮವನ್ನ ಪ್ರಖ್ಯಾತಿಯಾಗಿ ಪಡೆದಿರ್ತಕ್ಕಂಥ ಹೌದು ನನ್ನಪ್ಪ ಮುನ್ನಟ್ಟಿ ಗುಡ್ಡದ ಮ್ಯಾಲ ಹೌದು ಹಗ್ಗ ಕೋನದಲ್ಲಿ ಅಂತರ್ನ ಢೇಳೆ ಹೊಡೆದಿರ್ತಕ್ಕಂಥ ಯಾರು ಅವರು ಮುಖ್ಯ ಅಮೋಘ ಸಿದ್ಧನ ಪಾದಕ್ಕೂ ಕೂಡ ಒಂದು ದೀರ್ಘದಂಡ ನಮಸ್ಕಾರಗಳನ್ನ ಹೇಳುತ್ತಾ ಅದೇ ರೀತಿ ಅಮೋಘ ಸಿದ್ಧನ ಆತ್ಮೀಯ ಶಿಷ್ಯನಾಗಿರ್ತಕ್ಕಂಥ ಯಾರು ನಡೆದಾಡುವ ದೇವರು ಅಡ್ಡಾಡುವ ದೇವರು ಮಾತನಾಡುವ ದೇವರು ಅನ್ಸ್ಕೊಂಡಿರ್ತಕ್ಕಂಥ ಹೌದು ಮನವಿ ಮನಗೊಂಡ ಮಹಾರಾಜರ ಪಾದಕ್ಕೂ ಕೂಡ ಒಂದು ಸಲ ದೀರ್ಘದಂಡ ನಮಸ್ಕಾರಗಳನ್ನ ಹೇಳುತ್ತಾ ಅದೇ ವಿಜಯಪುರ ಜಿಲ್ಲೆಯ ದೇವರ ಇಪ್ಪರಿಗೆ ತಾಲೂಕಿನ ಸುಕ್ಷೇತ್ರ ಪರಮ ಪಾವನ ಕ್ಷೇತ್ರ ಎನಿಸಿರ್ತಕೊಂಡಿರ್ತಕ್ಕಂಥ ಯಾರಿ ಬಾಯಿ ಇಂಗಳಗಿ ಗ್ರಾಮದ ನನ್ನಪ್ಪ ಭಕ್ತರ ಬಂಧನಗಳನ್ನ ಹೊಡೆದು ಓಡಿಸುವುದಕ್ಕಾಗಿ ಭಕ್ತರ ಭಕ್ತಿಗೆ ಮೆಚ್ಚಿ ಭಕ್ತರನ್ನು ಉದ್ಧಾರ ಮಾಡುವುದಕ್ಕೋಸ್ಕರವಾಗಿ ಹೌದು ಹೌದು ನನ್ನಪ್ಪ ಅಮೋಘ ಸಿದ್ಧ ಬಂದು ನಿಲ್ಲಿಸ್ಯಾನ. ಹೌದು ಅಮೋಘ ಸಿದ್ಧನ ಆತ್ಮೀಯ ಶಿಷ್ಯನಾಗಿರ್ತಕ್ಕಂಥವ್ರು ಯಾರಪ್ಪ ಅಂತ ಕೇಳಿದ್ರ ಯಾರು ಇವರು ಅದೇನೋ ಮಾತನಾಡುವ ದೇವರು ಅಂತಂತಾರಲ್ಲ. ಹೌದು ಹೌದು ಮುಂದಾಗುವ ಸುದ್ದಿಗಳನ್ನ ಹೇಳ್ಯಾರ, ಹಿಂದಾಗಿರ್ತಕ್ಕಂಥ ಸುದ್ದಿಗಳನ್ನ ಹೇಳ್ಯಾರ, ಕನಸುಗಳನ್ನ ಹೇಳ್ಯಾರ, ಉಂಡ ಊಟಗಳನ್ನ ಎಲ್ಲ ಹೇಳ್ಯಾರ. ಅಮೋಘ ಸಿದ್ಧನ ಆತ್ಮೀಯ ಶಿಷ್ಯನಾಗಿರ್ತಕ್ಕಂಥ ನನ್ನಪ್ಪ ಸನೋಣ ಮುತ್ತನ ಪಾದಕ್ಕೂ ಕೂಡ ಒಂದು ಸಲ ಹೊತ್ತು ಮುಳುಗರಿ. ಹೌದು ಹೌದು ಫೋನ್ ಹಚ್ಚಿರಿ ನೋಡ್ರಿ ಹಲೋ 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 ಮುತ್ತನ ಪಾದಕ್ಕೂ ಕೂಡ ಹೊತ್ತು ಮುಳುಗುವುದರವರೆಗೆ ನನ್ನ ಮಸ್ತಕದ ಮೇಲೆ ಇಟ್ಟುಕೊಂಡು ಯಾವ ವಿಜಯಪುರ ಜಿಲ್ಲೆಯ ಸುಕ್ಷೇತ್ರ ಇಂಗಳಗಿ ಗ್ರಾಮದೊಳಗಿರ್ತಕ್ಕಂಥ ಯಾರಿವ ಯಾರಪ್ಪ ಅಂತ ಕೇಳಿದ್ರ ಯಾರು ಎಲ್ಲ ಜ್ಞಾನಕ್ಕೆ ಜ್ಯೋತಿಯಾಗಿರ್ತಕ್ಕಂಥ ನನಗೆ ವಿದ್ಯೆಯನ್ನ ದಾನವಾಗಿ ಕೊಟ್ಟಿರ್ತಕ್ಕಂಥ ಯಾರು ತಂಗಿ ನಮ್ಮ ಕೆಂಚು ಮಾಸ್ತರ್ ಅವರ ಪಾದಕ್ಕೂ ಕೂಡ ಒಂದು ಸಲ ದೀರ್ಘದಂಡ ನಮಸ್ಕಾರಗಳನ್ನ ಹೇಳುತ್ತಾ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಸುಕ್ಷೇತ್ರ ಪರಮ ಪಾವನ ಕ್ಷೇತ್ರ ಆಗಿರ್ತಕ್ಕಂಥ ಯಾವೂರಿವ ಅಫಜಲ್ಪುರ ಪಟ್ಟಣದಲ್ಲಿ ಅಫಜಲ್ಪುರ ಪಟ್ಟಣದೊಳಗ ನನ್ನವ್ವ ತಾಯಿ ಅಡವಿ ರಸ್ತೆ ಒಳಗ ಹೌದು ಭಕ್ತರ ಭಕ್ತಿಗೆ ಮೆಚ್ಚಿ ಯಾರಪ್ಪ ಅಂತ ಕೇಳ ಯಾರು ನೋಡಿ ಆಕಳ ಲಕ್ಷ್ಮಿಯ ಪಾದಕ್ಕೂ ಕೂಡ ಒಂದು ಸಲ ದೀರ್ಘದಂಡ ನಮಸ್ಕಾರಗಳನ್ನ ಹೇಳುತ್ತಾ ಅದಕ್ಕ ಸುರೇಶಣ್ಣ ಹೇಳ್ರಲ್ಲ ಮಾತ ಇಲ್ಲಿ ಯಾಕಪ್ಪ ಅಂತ ಕೇಳ ನನ್ನವ್ವ ತಾಯಿ ಲಕ್ಷ್ಮಿಯ ಒಂದು ಜಾತ್ರಾ ನಿಮಿತ್ತವಾಗಿ ಎರಡು ಕಲಾ ಗಾಯನ ಸಂಘಗಳನ್ನ ಕೂಡಿಸ್ಯಾರ ಕೂಡ್ಸಿರಲ್ರಿ ಯಾವ ಊರ ಯಾವ ತಾಲೂಕ ಯಾವ ಜಿಲ್ಲಾ ಹ್ಯಾಂಗ್ ಬಂದು ಅಂತಕ್ಕಂಥ ಹೇಳ್ಯಾರ ಅವ್ರು ಈಗಾಗಲೇ ಅಚ್ಚು ಕಡೆ ಸರ್ ಅವರು ಹೇಳಿದಾಗದ ಈಚೆ ಕಡೆ ನಮ್ಮ ಸರ್ ಅವರು ಹೇಳಿದಾಗದ ಹೌದು ಆ ಭಾಳ ಮಾತಾಡಿ ಭಾಳ ದೈವಕ್ಕೆ ವಜ್ಜಾಗುವಂತ ವ್ಯವಹಾರ ನಮ್ಮದಾಗಿರಬಾರ್ದು. ಹೌದು ಯಾಕಪ್ಪ ಅಂತ ಕೇಳ ಟೈಮ್ ಭಾಳ ಆಗದ ಬಾಳ ಇದಲ್ರಿ ಯಾಕಪ್ಪ ಅಂತ ಕೇಳ ವಿಜಯಪುರ ಪಟ್ಟಣದೊಳಗಿರ್ತಕ್ಕಂಥ ಹೌದು ಆ ಸರಜೋಡಿ ಹಾಳಾಗಿರ್ತಕ್ಕಂಥ ಕಲಾವಿದ್ರು ಯಾರಪ್ಪ ಅಂತ ಕೇಳಿದ್ರ ಯಾರಿವ ನಾಡ ಮೇಲೆ ಜೈಬೇರಿಗಳನ್ನು ಹೊಡೆದು ನಾನು ಅಂತ ಮ್ಯಾಲಿನ ಜೋಡಿ ಏನಪ್ಪ ಅಂತ ಕೇಳಿದ್ರೆ ಶಿಸ್ತದಿಂದ ಕಾರ್ಯಕ್ರಮ ಮಾಡಿದವರು ಯಾರಪ್ಪ ಅಂತ ಕೇಳಿದ್ರ ಯಾರು ತಂಗಿ ಅಫಜಲ್ಪುರ ಪಿಂಟು ಅಣ್ಣವ್ರಂದ್ರೆ ಅದೇನೋ ತಪ್ಪಾಗ್ಲಕ್ಕಿಲ್ಲ. ಹೌದು ಹೌದು ಪಿಂಟು ಅಣ್ಣವ್ರ ಜೋಡಿ ಕೂಡಿ ಕಸಿಂದ್ರೆ ಇಂಗಳಿಗೆ ಜ್ಯೋತಿ ಮ್ಯಾಳ ಎರಡು ಜೀವ ಬಹಳ ಚಂದ ಕಾತು ಎರಡು ಮ್ಯಾಳಗನ್ನ ಕುಡಿಸ್ಯಾರ. ಹೌದು ಈಚೆ ಕಡೆ ಪಿಂಟು ಅಣ್ಣವ್ರಿಗೆ ಕೂಡ ಈಚೆ ಕಡೆ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಕಲಾ ಗಾಯನ ಸಂಘದಿಂದ ಆ ಒಂದು ಸಲ ನಮಸ್ಕಾರಗಳನ್ನ ಹೇಳಿ ನೋಡ್ತಾರ ಯಾಕು ಇಂತ ನಮಸ್ಕಾರ ಮಾಡ್ತಾರೆ ಕಿವಿ ಮಾಡ್ಬೇಡ್ರಿ ಹಿಂದ್ ಕೂತವನ್ರಿ ಯಾಕು ಅವನಿಗೆ ನಮಸ್ಕಾರ ಮಾಡ್ಬೇಡ್ರಿ ಯಾಕು ಅದು ಅದನ್ನ ಹೇಗಿಲ್ರಿ ಮಂಗಾರ ಹೇಳ್ತೀನಿ ನಿಮ್ಗೆ ಮಾಂಗತ್ಯ ಹೇಳ್ತಿ ಅದಕ್ಕೆ ಸುರೇಶಣ್ಣ ಯಾಕಪ್ಪ ಅಂತ ಕೇಳಿ ಎಲ್ಲಾ ದೈವಕ್ಕೂ ಕೂಡಿ ಒಮ್ಮೆ ನಮಸ್ಕಾರ ಮಾಡ್ಬೇಕಾಗ್ಯದ. ಹೆಂಗ್ರಿ ಯಾಕಪ್ಪ ಅಂತ ಕೇಳಿ ಟೈಮ್ ಭಾಳ ಆಗ್ಯದ, ಒಮ್ಮೆ ನಮಸ್ಕಾರ ಹೆಂಗ್ ಮಾಡ್ಬೇಕು ಹೆಂಗ್ರಿ ನನ್ನ ತಂದೆ ಸ್ವರೂಪದಲ್ಲಿ ಕೂತಿರ್ತಕ್ಕಂಥ ನನ್ನ ತಂದೆಯ ವರ್ಗಕ್ಕೂ ಕೂಡ ಹೌದು ನನ್ನ ತಾಯಂದರ ಸ್ವರೂಪದಲ್ಲಿ ಕೂತಿರ್ತಕ್ಕಂಥ ನನ್ನ ತಾಯಂದರ ವರ್ಗಕ್ಕೂ ಕೂಡ ಹೌದು ಹೌದು ನನ್ನ ಅಕ್ಕ ತಂಗಿಯರ ಸ್ವರೂಪದಲ್ಲಿ ಕೂತಿರ್ತಕ್ಕಂಥ ನನ್ನ ಅಕ್ಕ ತಂಗಿಯರ ವರ್ಗಕ್ಕೂ ಕೂಡ ನನ್ನ ವೀರ ಧೀರ ಸೂರ ಸಂಗೊಳ್ಳಿ ರಾಯಣ್ಣನ ಸ್ವರೂಪದಲ್ಲಿ ಕೂತಿರ್ತಕ್ಕಂಥ ನನ್ನ ಅಣ್ಣತಮ್ಮರ ವರ್ಗಕ್ಕೂ ಕೂಡ ಒಂದೇ ಸಲ ನಮಸ್ಕಾರಗಳನ್ನು ಹೇಳ್ಬೇಕಾಗ್ಯಾರ. ಹಿಂಗಾಗಿ ಜ್ಯೋತಿ ಮೇಲಿನ ಸಲುವಾಗಿ ಒಂದು ಸಲ
ನಮಸ್ಕಾರಗಳನ್ನ ಹೇಳುತ್ತಾ ಅದಕ್ಕೆ ಸುರೇಶಣ್ಣ ಹೇಳ್ರಲ್ಲ ದಿನಂಪ್ರತಿ ಕಾರ್ಯಕ್ರಮ ಇರುವುದರಿಂದಾಗಿ ಏನೋ ಹಾಡುವುದರಲ್ಲಾಗಲಿ ಭಾಷಾಡುವುದರಲ್ಲಾಗಲಿ ಊರಿನಲ್ಲಿ ಆಗಲಿ ಬರೆದಿರ್ತಕ್ಕಂಥ ಸಾಹಿತ್ಯದೊಳಗಾಗಲಿ ಅಲ್ಪ ದೋಷ ತಪ್ಪು ತಡೆಗ ಆಗ್ತಾವು. ಕಮಿಟಿ ಹೇಳ್ತಾರೆ ಹೋಮುನ ಒಂದು 2-3 ರೂಪಾಯಿ ಕಟ್ ಆಗುದು ಅಂತ ಹೇಳ್ತಾರೆ ಅವ್ರಿ. ಏನಂತ ಅವರು ರೊಕ್ಕ ಕಟ್ ಮಾಡ್ತೀನಿ ಅಂದಾರಿ ಹಾರಿ ಯಾಕೋ ಮತ್ತೆ ತಪ್ಪಂದ್ರೆ ಅವ್ರು ಒಟ್ಟೆ 3 ರೂಪಾಯಿ ಕಟ್ ಮಾಡ್ತಾರೆ ಹೋಗಿಲ್ಲ ಹಿಂಗಂದಿ ಹೌದು ಮತ್ತೆ ಅದಕ್ಕೆ ನೀ ಅನ್ನೋದು ಬರೋಬರಿ ಅದ. ಹೌದು ಯಾಕಪ್ಪ ಅದಕ್ಕೆ ಯಾಕ ಎಳುವಿಲ್ಲದ ನಾಲಿಗೆ ಎಳುವುದು ಸಹಜ ಅದ. ಹೌದಾ ಯಾಕಕ್ಕೆ ಸೂರ್ಯ ನಮ್ಮ ಕೈ ಅಂದಲ್ಲ ಸುರೇಶಣ್ಣ. ಹೌದಲ್ಲ ಆ ಎಲ್ಲಾ ತರ ನಾಟಕ ಮಾಡಕ್ ಬರ್ತದ ಕರೆ ಸೂರ್ಯನ ನಾಟಕ ಯಾರಿಗೂ ಮಾಡಕ್ ಬರೋದಿಲ್ಲ. ಬರುದಿಲ್ಲ ತಂಗಿ ಅದು ಯಾಕೆ ಗೊತ್ತಾನ ಯಾಕ್ರಿ ಅದಕ್ಕೆ ಹೇಳ್ತಾರ ಏನತ್ರಿ ಹಾಡೋರಿಗೆ ಕಂಟಿರ್ಬೇಕತ್ತ ಕುಂತ ಕೇಳೋರಿಗೆ ಸ್ವಂತ ಇರ್ಬೇಕತ್ತ. ಹೌದು ಹಾಡೋರಿಗೆ ಕಂಠ ತಪ್ಪಾತಿ ಕೇಳ ಕುಂತ ನೋಡುವಂತ ಜನಕ್ಕೂ ಕೂಡ ಮನಸ್ಸಿಗೆ ಮುಟ್ಟುತ್ತದ. ಕುಂತ ಕೇಳೋರಿಗೆ ಸ್ವಂತ ದುರಸ್ತಿ ವಿಕಸಿನ ಕುಂತ ಕೇಳೋರ ಹಾಡು ಕಲಾವಿದರಿಗೆ ಸಗಟ ಹೊರತು ಬರ್ತಾವ. ಇವೆರಡು ಇದ್ರು ಕೂಡ ಇದು ಹಾಡಿಕೆ ಸಂಘಕ್ಕೆ ಒಂದು ಕಳೆ ಇರ್ತಾವ. ಹೌದಲ್ಲ ಹೌದು ಅದಕ್ಕೆ ಸುರೇಶಣ್ಣ ಹೇಳ್ರಲ್ಲ ಬಹಳ ಮಾತಾಡುವಂತ ಕೆಲಸ ಏನಿಲ್ಲ ಇದ್ದಿದ್ರಾಗ ತೋಡೆತ್ತು ಸಂಬಂಧ ನಮ್ಮ ಅವ್ವಾಗೋ ನಮ್ಮ ಅಪ್ಪಗೋ ನಮ್ಮ ಅಣ್ಣತಮ್ಮರು ಊಟ ಮಾಡಕತ್ತಾರ. ಮಾಡ್ರಿ ಊಟ ಚಜ್ಕ ಹಸು ಬಾಳಾಗ್ಯದವ್ರಿಗೆ ದನು ಬಾಳ ದನು ಅವ್ರು ಊಟ ಮಾಡಕತ್ತಾರ. ಈ ಕಡೆ ಒಂದು ಸ್ವಲ್ಪ ಮಂದಿ ಊಟ ಮಾಡಿ ವೇಸ್ಟ್ ತಗೊಳಕತ್ತಾರ. ಒಂದು ಸ್ವಲ್ಪ ಮಂದಿ ಒಟ್ಟೆ ಕುಂದ್ರೆ ಹಾಡಿಕೆ ನಮಗೆ ಸಜ್ಜು ಕೇಳಾಗತ್ತೆ ನಿತ್ತು ಕೇಳಾಕತ್ತಾರ. ಹೌದಲ್ಲ ಹೌದು ನಿತ್ತು ಕೇಳೋರಿಗೆ ಎಷ್ಟು ಸಲ ನಮಸ್ಕಾರ ಮಾಡ್ಬೇಕು? ಏಸಲ ರೀ 1001 ಸಲ ನಮಸ್ಕಾರ ಮಾಡ್ಬೇಕು. ಹೌದು ಹೌದು ಯಾಕಂದಿ ಕೂತ್ ಕೇಳಕತ್ತಾರನ್ರಿ ಕೂತ್ ಕೇಳಕ್ ಹೇಳಿ 1000 ಸಲ ನಮಸ್ಕಾರ ಮಾಡ್ಲಾಕತ್ತೀರಿ ನೀವು ಕುತ್ತು ಕೇಳ್ರತ್ತೆ ನಿಮಗೊಂದು ಸಲ ಸಾಕತ್ ಕೇಳ ಹಾಗಾರಾಟ ನಿತ್ಯ ಕೇಳ ನೋಡ್ಬೇಕತ್ತ. ಡೊಳ್ಳಿನ ಪದಗಳನ್ನು ಕುತ್ತು ಕೇಳ್ಬೇಕತ್ತ. ಹೌದು ಹೌದು ಯಾಕವ ಹಾಗಾರಾಟ್ರಿ ಯಾಕೆ ನಿಂತು ಕೇಳ್ಬೇಕು ದುರೇಶನ ಯಾಕೆ ಕೂತ್ ಕೇಳ್ಬೇಕು? ಡೊಳ್ಳಿನ ಪದ ಯಾಕೆ ಕುತ್ತು ಕೇಳ್ಬೇಕತ್ತ ಅಂತ ಕೇಳ ಸಪ್ತಸಿದ್ಧರ ಶಿವ ನುಡಿಗಳನ್ನ ನಿತ್ಯ ಕೇಳಿದ್ರ ಧೋರಿಗೆ ಸಿಟ್ಟು ಬರ್ತದ ಮಗನ. ಹೌದು ಹೌದು ಹಾಗಾರಾಟ ಆಡ್ಸೋ ಮುಂದಾಗ ನೀ ಏನೋ ಕುತ್ತು ನೋಡಿದವ್ರ ಅದು ಏನು ಮಾಡ್ತದ ಗೊತ್ತಿಲ್ಲ. ಅವ್ರ ಬಿಟ್ಟು ಬಂದ್ ಸರ್ಕಾರ ದಮಕ್ ಹೆಚ್ಚಂಗದ ಬಾಟಲ್ ಬಿಟ್ಟು ಹೋಗಕ್ ನಿಂತಾರ್ರಿ ಅವ್ರ ಹಂಗ. ಅದಕ್ಕೆ ಹೇಳ್ಯಾರ ಹಾಗಾರಾಟ ನಿತ್ಯ ನೋಡ್ಬೇಕತ್ತ ಸಿದ್ಧ. ನಮಸ್ಕಾರ ನಮಸ್ಕಾರ ರೀ. ಯಾಕು ಹಾಗಾರಾಟ ನಿತ್ಯ ನೋಡ್ಬೇಕತ್ತ ಹಾಡ್ಕಿ ಡೊಳ್ಳಿನ ಪದ ಕುತ್ತು ಕೇಳ್ಬೇಕತ್ತ. ಒಂದ್ ಸಲ ಕೈ ಮುಗಿದು ಕೇಳ್ಕೊತಿ ನಮ್ಮ ಅಣ್ಣಗಳೇ ನೀವು ನಿತ್ಯದ ನನಗ್ ನೋಡಕ್ ಆಗಲ್ಲ ಸಂಗ ತಾಲಕತ್ತದ ಬಾಳ. ಕುಂದ್ರಿ ಅಣ್ಣ ಈ ಕಡೆ ಬಂದ್ ಒಂದ್ ಸ್ವಲ್ಪ ಕೂತ್ರಿ ಅಂದ್ರೆ ನಮ್ಮ ಮನಸ್ಸಿಗೂ ಸಮಾಧಾನ ಆಗತ್ತದ. ನೀವು ನಿತ್ಯ ಕರೆ ನನ್ನ ಕಾಲ ನುಸಲಾಗತ್ತಾವ ಇಲ್ಲಿ. ಹಿಂಗಾಗಿರ್ಬೋದ್ರಿ ಅದಕ್ಕೆ ಇರ್ಲಿ ಬಹಳ ಮಾತಾಡಿ ಬಹಳ ದೈವ ಕೊಜ್ಜಾಗುವಂತ ಅವಶ್ಯಕತೆ ಏನಿಲ್ಲ ಸುರೇಶಣ್ಣ. ಇದ್ದಿದ್ರೊಳಗೆ ನಮ್ಮ ಅವ್ವಾಗಳು ನೋಡು ಹೆಂಗ ಕೂತಾರ. ಹೆಂಗ್ ಕೂತಾರಿ ಪುಟ್ಟಾಗಿ ಸಟಿಗೆ ಕೂತಾಗಿ ಎಲ್ಲ ಪುಟ್ಟಾಗಿ ಸಟಿಗೆವ ಹಣಿ ತುಂಬ ಕುಂಕುಮ ಹಚ್ಕೊಂಡು ತಲೆ ತುಂಬ ಶರ್ಗ ಹಚ್ಕೊಂಡು ಕೈ ತುಂಬ ಬಳೆ ಉಟ್ಕೊಂಡು ಕೊಳ್ಳದ ಕಾಲಿಗೆ ಮಂಗಲಸೂತ್ರ ಹಾಕೊಂಡು ಕಾಲಾಗ ಕಾಲುಂಗ್ರ ಹಾಕೊಂಡು ಸಾಕ್ಷಾತ್ ಗುಡ್ಡಪ್ಪನ ಗತ್ತರಿಗೆ ಮಗಮ್ಮ ಚುಂಚಲಿ ಮಾಯಮ್ಮನನ್ನು ಲಕ್ಷ್ಮ ಕುತ್ತಾಗ್ಯಾಗ್ಯದು. ಹೌದು ಗುಡ್ಡಪ್ಪನ ಚಿಂಚಲಿ ಮಾಯಮ್ಮ ಮಣಿಗೆ ಮಣಿಗೆ ಚಸ್ಮಾ ಹಾಕೋತಾರೇನ್ರಿ ಹಂಗ? ಹೆಂಗಂದಿ ಹೌದು ಚಸ್ಮಾ ಹಾಕೋತಾರ ಅವ್ರು ನಗಲಕತ್ತಾರ ನೋಡಿ ಚಸ್ಮಾ. ಹೌದು ಮತ್ತೆ ಗುಡ್ಡಪ್ಪರ ಚಸ್ಮಾ ಹಾಕೋತಾರಿ ಅವಾಗ ಅಲ್ಲಿ ಹೆಂಗ್ ಗಾಂಧಿ ಮಾಡಕತ್ತಾರಿ ಸುಮ್ ಕುಂದ್ರಂಗಿಲ್ರಿ ಅವಾಗಳು. ಹಿಂಗಂದಿ ಮಗನ ನೀ ಚಸ್ಮನ ಓಸಿಟ್ಟು ಬರಲ್ ನೋಡಲಿ. ನಾ ಕಡೆ ಹೋಗಿಲ್ಲ ಹೇಳ್ರಿ. ನೀ ಏನಾರ ಅಂದ್ರ ಅಲ್ಲಿ ಹತ್ತಿ ಹೊಲ್ದ ಕಳ್ಸತ್ತೆ ಅಮ್ಮ. ಆ ಕಡೆ ಹತ್ತ ಹೋಗಲ್ರಿ ನಾ ಯಾಕೋ ಚಪ್ಪಲ್ಲಾಗ ಟಾರ್ಜಿ ಮಾಡ್ತಾರ್ರಿ. ಹಿಂಗಂದಿ ಹೌದು ಗೊತ್ತದಲ್ಲ ಮಗನ. ಅವ್ರು ಅರ್ಥ ಮಾಡ್ಕೊಂಡು ಅದಕ್ಕೆ ಇರ್ಲಿ ಹೌದು ಬಹಳ ಮಾತಾಡೋ ಅವಶ್ಯಕತೆ ಏನಿಲ್ಲ. ಯಾಕತ್ ಕೇಳಿದ್ರೆ ಮಾಡೋಣ ಆಗ್ಯಾದ. ಯಾಕಪ್ಪ ಅದ್ ಕೇಳಿ ಇದ್ದಿದ್ರೊಳಗೆ ನಮ್ಮ ಅವ್ವಾಗಳು ತಾಡೆ ತುಸಮಂದಿ ಯಾಕಪ್ಪ ಅದ್ ಕೇಳಿ ಊರ್ ಎಷ್ಟು ಕಿಲೋಮೀಟರ್ ಅದ ಅನ್ನೋ ಗೊತ್ತಿಲ್ಲ. ಇಷ್ಟು ದೂರ ನಾವು ತಾಯಿ ಜಾತ್ರೆಗೆ ಬಂದಾರಪ್ಪ ಅಂತ ಕೇಳಿದ್ರೆ ಅವ್ರಂತ ಭಕ್ತಿ ಯಾರ ಬಲ್ಲಿ ಇಲ್ಲ ನನಗನಿಸ್ತದ. ಖರೇದವ ಮಾತ ಖರೇದ. ಇಂತ ಕೆಟ್ಟ ಕಲಿಯುಗದ ಹೆಣ್ಣು ಮಕ್ಕಳು ಮನಿ ಬಿಟ್ಟು ಹೊರಗೆ ಬರ್ಲಾರಂತ ಟೈಮ್ದಾಗ ನಮ್ಮ ಅವ್ವಾಗಳು ನಮ್ಮ ಅವ್ವನ ಜಾತ್ರೆ ಮಾಡೋದಕ್ಕೋಸ್ಕರವಾಗಿ ಇಲ್ಲಿ ಬಂದಾರ. ನಮ್ಮ ಅವ್ವಾಗಳು ನೋಡೋಣ ಒಂದು 4 ನುಡಿ ನೆನಪಾಗ್ಲಕತ್ತಾವ ನನಗ. ಹೆಂಗ 4 ನುಡಿ? ಹೆಣ್ಣಿನ ಜನ್ಮ ಎಂತ ಶ್ರೇಷ್ಠ ಅದ, ಹೆಣ್ಣಿನ ಜನ್ಮ ಎಂತ ಕಷ್ಟ ಅದನಂತರು. ಹೇಳ್ರಿ ಹೆಣ್ಣಿನ ಜನ್ಮ ಶ್ರೇಷ್ಠ ಅಷ್ಟೇ ಅದ, ಕಷ್ಟನೇ ಅಷ್ಟೇ ಅದ. ಕಷ್ಟನಂತದೆ ಹೆಂಗಾದನಂತದ ಮೊದಲ ಹಾಡು ಹೇಳೋನು. ಶ್ರೇಷ್ಠ ಅದನಂತದ ಹೆಂಗಾದನಂತದ ಮುಂದಿನ ಸಂದಿಗೆ ಹೇಳೋನು. ಹೌದು ಹೇಳ್ರಿ ಹೆಣ್ಣಿನ ಜನ್ಮ ಹೆಂಗ ಕಷ್ಟ ಪಡ್ತಾರ ಅಂತದಕ್ಕೆ ಹೇಳ್ರಿ ತಂಗಿ. ಭಾಳ